ರೇಣುಕಾಸ್ವಾಮಿ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ದರ್ಶನ್ ಅಂಡ್ ಗ್ಯಾಂಗ್ ಜೈಲು ಪಾಲಾಗಿದೆ. ಇವತ್ತು ನ್ಯಾಯಾಂಗ ಬಂಧನದ ಅವಧಿ ಮುಕ್ತಾಯವಾಗ್ತಾ ಇದ್ದು ಕೋರ್ಟ್ ಮುಂದೆ ಹಾಜರುಪಡಿಸಲಾಗುತ್ತೆ. ಆದರೆ ತನಿಖಾಧಿಕಾರಿಗಳು ಆರೋಪಿಗಳ ವಿರುದ್ಧವಾಗಿ ಚಿಕ್ಕ ಮಿಸ್ಟೇಕ್ ಕೂಡ ಆಗದಂತೆ ಸಾಕ್ಷ್ಯಗಳನ್ನ ಸಂಗ್ರಹ ಮಾಡ್ತಿದ್ದಾರೆ. ಇವರಿಗಿನ ಕಂಪ್ಲೀಟ್ ಅಪ್ಡೇಟ್ಸ್, ತನಿಖೆಗೆ ಸಂಬಂಧಪಟ್ಟಂತೆ, ದರ್ಶನ್ ಜೈಲು ವಾಸಕ್ಕೆ ಸಂಬಂಧಪಟ್ಟಂತೆ ಒಂದು ವರದಿ ನಿಮ್ಮ ಮುಂದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಮತ್ತೊಂದು ಟ್ವಿಸ್ಟ್. ಎಫ್ಎಸ್ಎಲ್ ರಿಪೋರ್ಟ್ನಲ್ಲಿ ಸ್ಫೋಟಕ ವಿಚಾರ ಬೆಳಕಿಗೆ. ರೇಣುಕಾಸ್ವಾಮಿ ಮರ್ಡರ್ ಕೇಸ್ಗೆ ದಿನಕ್ಕೊಂದು ಅಪ್ಡೇಟ್. ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿಯನ್ನ ಲಾಕ್ ಮಾಡಿದ್ದ ಆರೋಪಿಗಳು ಮನಬಂದಂತೆ ಥಳಿಸಿದ್ರು. ರಾತ್ರಿಯೆಲ್ಲ ಅಮಾನುಷವಾಗಿ ಹಲ್ಲೆ ಮಾಡಿ ಬಳಿಕ ಮುಂಜಾನೆ ಸ್ಟೋನಿ ಬ್ರೂಕ್ನಲ್ಲಿ ಪಾರ್ಟಿ ಮಾಡಿ ರೇಣುಕಾಸ್ವಾಮಿ ವಿಡಿಯೋ ತೆಗೆದಿದ್ದ ಸೆಕ್ಯೂರಿಟಿ ಗಾರ್ಡ್ ವಿನಯ್ಗೆ ಕಳಿಸಿದ್ದ. ವಿನಯ್ ವಿಡಿಯೋ ನೋಡಿದ ಬೆನ್ನಲ್ಲೇ ಸೆಕ್ಯೂರಿಟಿ ಡಿಲೀಟ್ ಫಾರ್ ಎವ್ರಿವನ್ ಕೊಟ್ಟಿದ್ದ. ಅದಾದ ಬಳಿಕ ರೇಣುಕಾಸ್ವಾಮಿ ಸತ್ರೆ ಸಾಯ್ಲಿ ಅಂತ ಆ ಗ್ಯಾಂಗ್ ಪಾರ್ಟಿ ಮುಂದುವರಿಸಿತ್ತು. ವಿನಯ್ ಮೊಬೈಲ್ ಎಫ್ಎಸ್ಎಲ್ಗೆ ಕಳಿಸಿ ಪರಿಶೀಲನೆ ಮಾಡಿಸಿರೋ ಪೊಲೀಸರಿಗೆ ಸತ್ಯ ಗೊತ್ತಾಗಿದೆ. ರಿಪೋರ್ಟ್ ವೇಳೆ ಸೆಕ್ಯೂರಿಟಿಯಿಂದ ವಿಡಿಯೋ ಬಂದಿರೋದು ಪತ್ತೆಯಾಗಿದೆ. ಹೀಗಾಗಿ ಸೆಕ್ಯೂರಿಟಿಯಿಂದ ಪೊಲೀಸರು 164 ಹೇಳಿಕೆ ದಾಖಲಿಸಿಕೊಂಡಿದ್ದಾರೆ. ಒಂದು ನಿರ್ಲಕ್ಷಿಸಿದ್ದಕ್ಕೆ ದರ್ಶನ್, ಪವಿತ್ರ ಗೌಡ ಸೇರಿ 17 ಆರೋಪಿಗಳು ಜೈಲಿಗೆ ಸೇರುವಂತಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಓಕೆ, ನಾಗೇಂದ್ರ ಬಾಬು ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ ನನ್ನ ಜೊತೆ. ನಾಗೇಂದ್ರ ಬಾಬು, ಒಂದು ವೇಳೆ ವಿಡಿಯೋ ಕಾನ್ಫರೆನ್ಸಲ್ಲಿ ಇವತ್ತು ಇದ್ದರೆ ಅಂದರೆ ನಮಗೇನು ಕಾಣಕ್ಕೆ ಸಿಗಲ್ಲ ಆಗಿದ್ರೆ ಹೊರಗಡೆಯಿಂದ, ಒಳಗಡೆ ಏನಾಗುತ್ತೆ ಅಂತ ಮಾತ್ರ ನಮ್ಮ ರಿಪೋರ್ಟರ್ಗಳು ಹೋಗಿ ನೋಡ್ಕೊಂಬರ್ಬೇಕಷ್ಟೇ. ಸೊ ಹಾಗಾಗಿ ಮೊನ್ನೆಲ್ಲ ಇತ್ತಲ್ವ ವ್ಯಾನಲ್ಲಿ ಬರೋದು ಇಳಿಸೋದು, ಸೊ ಏನಿಲ್ಲೂ ಆಗಿದ್ರೆ ಈಗ ದರ್ಶನ ಅಭಿಮಾನಿಗಳಿಗೆಲ್ಲ ಅಟ್ಲೀಸ್ಟ್ ಒಂದು ಝಲಕ್ ನೋಡೋಕ್ಕೂ ಚಾನ್ಸ್ ಇಲ್ವಾ? ವಿಡಿಯೋ ಕಾನ್ಫರೆನ್ಸ್ ರೂಮ್ಗೆ ಎಲ್ಲ ಆರೋಪಿಗಳನ್ನ ಕರೆದುಕೊಂಡು ಹೋಗಿ ಅಲ್ಲಿ ಆ ಮೂಲಕ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂಥ ಕೆಲಸವೂ ಆಗುತ್ತೆ. ಅಂದರೆ ಎಲ್ಲೋ ಒಂದು ಕಡೆ ನ್ಯಾಯಾಂಗ ಬಂಧನ ಇವತ್ತು ಅಂತ್ಯ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ಮೊನ್ನೆ ರೀತಿಯಲ್ಲೇ ಕೋರ್ಟ್ಗೆ ಕರೆದುಕೊಂಡು ಹೋಗ್ತಾರೆ ಆರೋಪಿಗಳನ್ನು, ಅಲ್ಲಿ ಮತ್ತೊಮ್ಮೆ ಕೋರ್ಟ್ಗೆ ಕರೆದುಕೊಂಡ್ಬಂದು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ ಅಂತೇಳಿ ಎಲ್ಲರೂ ಕೂಡ ಅಂದ್ಕೊಂಡಿದ್ದಾರೆ. ಆದರೆ ಅದು ಖಂಡಿತ ಆಗೋ ವಿಚಾರ ಏನಂತಂದರೆ ಎಲ್ಲ ಆರೋಪಿಗಳು ಒಟ್ಟಿಗೆ ವಿಡಿಯೋ ಕಾನ್ಫರೆನ್ಸ್ಗೆ ಹೋಗ್ತಾರಾ? ಹೌದು, ಎಲ್ಲರೂ ಕೂಡ ಒಟ್ಟಿಗೆ ಹೋಗ್ತಾರೆ. ಆದರೆ ಪವಿತ್ರ ಗೌಡ ಸಪ್ರೇಟಾಗಿ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಭಾಗಿಯಾಗ್ತಾರೆ. ಅಂದರೆ ಪವಿತ್ರ ಗೌಡ ಇರುವಂಥದ್ದು ವುಮೆನ್ ಸೆಲ್ನಲ್ಲಿ, ಹಾಗಾಗಿ ವುಮೆನ್ ಸೆಲ್ಲಲ್ಲೂ ಕೂಡ ಅಲ್ಲಿ ಸಪ್ರೇಟ್ ಆಗಿರುವಂಥ ವಿಡಿಯೋ ಕಾನ್ಫರೆನ್ಸ್ ರೂಮ್ ಇದೆ. ಆ ಒಂದು ವಿಡಿಯೋ ಕಾನ್ಫರೆನ್ಸ್ ರೂಮ್ನಿಂದ ಪವಿತ್ರ ಗೌಡ ಮಾತ್ರ ಅಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರಾಗ್ತಾರೆ. ಮತ್ತೊಂದು ಕಡೆ ಅಂದರೆ ದರ್ಶನ್ ಅಂಡ್ ಗ್ಯಾಂಗ್ ಕ್ವಾರಂಟೈನ್ ಸೆಲ್ಲಲ್ಲಿ ಏನಿದ್ದಾರೆ ಅವರೆಲ್ಲರನ್ನು ಕೂಡ ಒಟ್ಟು 12 ಜನ ಆರೋಪಿಗಳನ್ನು ಇಲ್ಲಿ ಈ ಒಂದು ರೂಮ್ಗೆ ಕರೆದುಕೊಂಡು ಬಂದು ಅಲ್ಲಿ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ. ಅಂದರೆ ಇಬ್ಬರು ಕೂಡ ಒಟ್ಟಿಗೆ ಮುಖಾಮುಖಿ ಆಗ್ತಾರ ಇಲ್ವಾ ಅನ್ನುವ ಪ್ರಶ್ನೆಗಳಿತ್ತು. ಖಂಡಿತವಾಗ್ಲೂ ಕೂಡ ಆಗೋದಿಲ್ಲ, ಯಾಕಂದರೆ ವುಮೆನ್ ಸೆಲ್ ಸಪರೇಟ್ ಆದಂಥ ವಿಡಿಯೋ ಕಾನ್ಫರೆನ್ಸ್ ರೂಮ್ ಇದೆ, ಮೆನ್ಸ್ ಸೆಲ್ನಲ್ಲೂ ಕೂಡ ಸಪರೇಟ್ ಆದಂಥ ವಿಡಿಯೋ ಕಾನ್ಫರೆನ್ಸ್ ರೂಮ್ ಇದೆ. ಹಾಗಾಗಿ ಅವರಿಬ್ಬರು ಕೂಡ ಮುಖಾಮುಖಿ ಆಗೋದ್ರ. ಅದನ್ನು ಹೊರತುಪಡಿಸಿ ಇನ್ನುಳಿದಂಥ ಎಲ್ಲ 12 ಜನ ಆರೋಪಿಗಳು ದರ್ಶನ್, ಪ್ರದೋಷ್, ವಿನಯ್, ಧನ್ರಾಜ್ ಇವರೆಲ್ಲರೂ ಕೂಡ ಒಂದೇ ಕ್ವಾರಂಟೈನ್ ಸೆಲ್ನಲ್ಲಿರುವಂಥ ಅವರೆಲ್ಲರೂ ಒಟ್ಟಿಗೆ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಅವರು ಭಾಗಿಯಾಗ್ತಾರೆ. ಜಯಪ್ರಕಾಶ್ ಶೆಟ್ಟಿ. ವೆಲ್, ವೆರಿ ನೈಸ್. ತುಂಬ ಅದ್ಭುತವಾಗಿ ಮಾಹಿತಿಯನ್ನು ಕೊಡ್ತಾ ಹೋದ್ರಿ. ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ, ಇವತ್ತು ನೀವು ಜೈಲು ಮುಂದೆ ಕರ್ಕೊಂಬರ್ತಾರೆ, ಆ ಚಾನ್ಸ್ ಇಲ್ಲ. ಸೊ ಹಾಗಾಗಿ ನೀವು ಎಲ್ಲೋ ಒಂದು ಝಲಕ್ ಸಿಗುತ್ತೆ ದರ್ಶನ್ ಅವ್ರದ್ದು, ಇಲ್ಲ, ಎಲ್ಲವೂ ಕೂಡ ವಿಡಿಯೋ ಕಾನ್ಫರೆನ್ಸ್, 3 ವಿಡಿಯೋ ಕಾನ್ಫರೆನ್ಸ್ ಆಗುತ್ತೆ. ತುಮಕೂರಿಂದ ಒಂದು ವಿಡಿಯೋ ಕಾನ್ಫರೆನ್ಸ್, ಆಮೇಲೆ ಪರಪನಗ್ರಹಾರದಿಂದ 2 ವಿಡಿಯೋ ಕಾನ್ಫರೆನ್ಸ್, ಯಾಕಂದರೆ ದರ್ಶನ್ ಆ್ಯಂಡ್ ಟೀಮ್, ಮತ್ತೊಂದು ತುಮಕೂರಿಂದ ಒಂದು, ಆಮೇಲೆ ಪವಿತ್ರ ಗೌಡ. ಸೊ ಹಾಗಾಗಿ ನಿಮಗೆಲ್ಲೂ ಕೂಡ ಇವರನ್ನು ಕರ್ಕೊಂಬರೋದು ಫಿಸಿಕಲಿ ಅಟೆಂಡ್ ಮಾಡಿಸಲ್ಲ. ಅದನ್ನು ನಮ್ಮೆಲ್ಲ ವೀಕ್ಷಕರಿಗೆ ತಿಳಿಸೋದಕ್ಕೆ ನಾವು ಇಚ್ಛಿಸ್ತಾ ಇದ್ದೀವಿ. ಓಕೆ.